ಈ ಕಾಪಾಲಿಕರು ಬೀಭತ್ಸ ಕಾರ್ಯದಲ್ಲೂ ಕೂಡ ಕಂಡು ಬರ್ತಾರೆ. ಬೀಭತ್ಸ ಕಾರ್ಯಗಳಲ್ಲಿ ಇವರು ಕೈ ಹಾಕ್ತಾರೆ ಅಂತ ಹೇಳ್ತಾರೆ. ಕಾಪಾಲಿಕರಲ್ಲಿ ಕೆಂಪು ಬಟ್ಟೆಯನ್ನು ಧರಿಸಿರ್ತಾರೆ. ಕಾಪಾಲಿಕರ ಪರಂಪರೆಯ ವಿಷಯವಾಗಿ ಪ್ರಥಮವಾಗಿ ನಮಗೆ ತಿಳಿದು ಬಂದಿತ್ತೆ ಚೀನಾದ ಪ್ರವಾಸಿಗ ಯುಎನ್ ಸಾಂಗ್ನಿಂದ. ವೀಕ್ಷಕರೇ, ಚೀನಾದ ಪ್ರವಾಸಿಗ ಯುಎನ್ ಸಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಾಗ ಕಾಪಾಲಿಕರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಅಂತಂದರೆ, ನಗ್ನವಾಗಿ ಮೈಗೆ ವಿಭೂತಿಯನ್ನು ಅಥವಾ ಬೂದಿಯನ್ನು ಬಳ್ಕೊಂಡು ಎಲುಬುಗಳಿಂದ ಮಾಡಲ್ಪಟ್ಟಿರುವ ಹಾರಗಳನ್ನು ಹಾಕ್ಕೊಂಡು ಮನುಷ್ಯನ ಮೂಳೆಗಳಿಂದ ಮಾಡಿರುವಂಥ ಆಭರಣಗಳಿಂದ ವ್ಯಕ್ತಿಗಳು ಧ್ಯಾನಸ್ಥರಾಗಿದ್ದನ್ನು ನಾನು ನೋಡಿದ್ದೇನೆ ಅಂತ ಅವನ ಕೃತಿಯಲ್ಲಿ ಬರ್ಕೊಂಡಿದ್ದಾನೆ. ವೀಕ್ಷಕರೇ, ಇವರನ್ನು ಕಾಪಾಲಿಕರು ಅಂತ ಕೂಡ ಕರೀತಾರೆ. ಕಾಪಾಲಿಕರು ಬೇರೆ, ಕಾಳಮುಖರು ಬೇರೆ, ನಾಗಸಾಧುಗಳು ಬೇರೆ, ಅಘೋರಿಗಳು ಬೇರೆ ಅಂತ ಹೇಳ್ತಾರೆ.